ಅಲ್ಲರಿ, ಈ DMK ಅವರು ಬಿಹಾರಿಗಳಿಗೆ ಟಾಯ್ಲೆಟ್ ತೊಳೆಯೋರು ಅಂತ ಅಪಹಾಸ್ಯ ಮಾಡಿದರು. ಅಷ್ಟೇ ಅಲ್ಲ, ಇವರೆಲ್ಲ ಪಾನಿಪುರಿ ಮಾರಲಿಕ್ಕೋಸ್ಕರ ತಮಿಳ್ನಾಡಿಗೆ ಬರ್ತಾರೆ, ಇವ್ರನ್ನೆಲ್ಲ ನಮ್ಮ ತಮಿಳ್ನಾಡಿನಿಂದ ಓಡಿಸ್ಬೇಕು ಅಂತ ಇದೇ DMK ಮುಖಂಡ ಹೇಳಿದ್ದ. ದಯಾನಿಧಿ ಮಾರನ್ ಇವರೆಲ್ಲ ಶೌಚಾಲಯ ತೊಳೆಯೋರು ಅಂತ ಹೇಳಿದರು. ಇಂಥ DMK ಅವ್ರನ್ನ ರಾಹುಲ್ ಗಾಂಧಿಯವರು ಬಿಹಾರದ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಚಾರಕ್ಕೆ ಕರೆದಿದ್ದಾರೆ. MK ಸ್ಟಾಲಿನನ್ನು, ಮುಖ್ಯಮಂತ್ರಿಯನ್ನು. ಹೋಗ್ಲಪ್ಪ, ಅಲ್ಲೇನು ನಿರ್ಣಾಯಕವಾದಂಥ ತಮಿಳರ ಓಟ್ಗಳಿದಾವ ಅಂತ ಯಾವುದೇ ರೀತಿಯದಾದಂಥ ಕುರುಹುಗಳು ಕೂಡ ಬಿಹಾರದಲ್ಲಿ ಇಲ್ಲ. ಆದರೆ DMKಯ ನಾಯಕನನ್ನು ಕರೆಸ್ಕೊಳ್ಳೋದೇನು, ಆತನನ್ನು ತಬ್ಕೊಳ್ಳೋದೇನು, ರ್ಯಾಲಿಯಲ್ಲಿ ಓಡಾಡಿಸೋದೇನು, ಹೋಗಲಿ, ಒಂದೇ ಒಂದು ಶಬ್ದ ಹಿಂದಿಯಲ್ಲಿ ಕೂಡ ಈ MK ಸ್ಟಾಲಿನ್ನು ಬಿಹಾರದಲ್ಲಿ ಮಾತಾಡಲಿಲ್ಲ. ಹಾಗಾದರೆ MK ಸ್ಟಾಲಿನನ್ನು ಕರೆಸಿದ್ಯಾಕೆ ಅಂದರೆ ತೇಜಸ್ವಿ ಯಾದವ್ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ರಾಹುಲ್ ಗಾಂಧಿ ಮಾಡಿದಂಥ ದೊಡ್ಡ ಕುತಂತ್ರ ಇದು.